ಅಟ್ಲೀಸ್ಟ್ ಪ್ರಾಧಿಕಾರದವರು ಬಂದು ಒಂದು 10 ನಿಮಿಷ ಅದನ್ನು ಅಟ್ಲೀಸ್ಟ್ ಅವರು ನೋಡ್ಕೊಂಡು ಹೋಗ್ಬೇಕು ಸರ್. ಯಾವ ಮಟ್ಟದ ಊಟ ಕೂಡ ಅನ್ನ ಸಾಂಬಾರು ಮಾತ್ರ ಕೊಟ್ಟಿಲ್ಲ ಇವರು. ಮೈಸೂರು ಪಾಕು ಮದುವೆ ಊಟಕ್ಕಿಂತ ಕಮ್ಮಿ ಇಲ್ಲ ಸರ್. ಅಲ್ಲಿ ಬಂದಿರತಕ್ಕಂಥ ಯಾರು ಎಷ್ಟು ಜನ ಭಕ್ತಾದಿಗಳು, ನಾನು 6 ಗಂಟೆಯಿಂದಲೇ ಅವ್ರ ಜೊತೆ ಇದ್ದೆ. ಅವರು ನಮ್ಮ ತುಂಬ ವರ್ಷದ ಸ್ನೇಹಿತರು. ಅವರು 6 ಗಂಟೆಯಿಂದ ಸತತವಾಗಿ ಅನ್ನದಾನ ಆಗ್ತಾನೇ ಇದೆ. ಎಷ್ಟು ಅಚ್ಚುಕಟ್ಟಾಗಿ ಮಾಡಿರಂತಂದರೆ ಟೇಬಲ್ ಹಾಕಿ, ಈಗ ಇಲ್ಲಾಂದರೆ ಬಫೆ ಸಿಸ್ಟಮಲ್ಲೇ ಅವ್ರಿಗೆ ಅನ್ನ ಸಾಂಬಾರು ಕೊಟ್ಬಿಟ್ಟು ದೊಡ್ಡ ದೊಡ್ಡ ಫೋಟೋ ತೊಗೊಂಡು ಮಾಡ್ಬೋದಿತ್ತ, ಏನೋ ಫೇಸ್ ಕೊಟ್ಬಿಟ್ಟು. ಆ ಥರದ ಮಹೇಶ್ ಕುಮಾರ್ ಅಲ್ಲ ಅವರು. ನಾನೇನೋ ಮಾಡಬೇಕು, ಅವ್ರ ತಾಯಿಯನ್ನು ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಒಂದು ಇಟ್ಕೊಂಡು ಆ ಒಂದು ಭಕ್ತಿಯಿಂದ ಅವರು ಅದನ್ನು ಮಾಡಿದ್ದಾರೆ ಸರ್. ಒಬ್ಬನೇ ಇವನು ಸುಬ್ರಹ್ಮಣ್ಯ ಸರ್ ಅಂತ ಅವರೊಬ್ಬರು ಬಿಟ್ಟರೆ ಬೇರೆ ಯಾವುದೇ ಒಬ್ಬರು, ಈ ಮೇಡಮ್ಮು ಅಷ್ಟು ದೊಡ್ಡದ ಮಹಾ ಅನ್ನದಾನ ಸರ್. ಅದು ಮಾಮೂಲಿ ಅನ್ನದಾನ ಅಲ್ಲದು. ಯಾರ 10,000 ರೂಪಾಯಿಗೆ ಅನ್ನದಾನದ ರಿಸಿಟ್ ಮಾಡಿಸಿದ್ರೆ ಇಷ್ಟು ದೊಡ್ಡ ಪೋಸ್ಟ್ ಕೊಟ್ಟು ವಾಟ್ಸಪ್ಪಲ್ಲಿ ಹಾಕ್ತಾರೆ. ಇವರು ಮಹೇಶ್ ಅಣ್ಣನವರು ಆ ಥರ ಮಾಡಿಲ್ಲ. ನಾನು ಮಾಡಿದ ಅನ್ನದಾನ ಹೆಂಗಿರಬೇಕು ಅಂತಂದರೆ ಅವರ ಸ್ನೇಹಿತರ ಜೊತೆ ಕೂಡಿಕೊಂಡು ಇಡೀ ಇದೊಂದು ಈ ಚಾಮುಂಡಿ ಬೆಟ್ಟಕ್ಕೆ ಅದರದೇ ಆದಂಥ ಒಂದು ಹೆಸರಿದೆ ಸರ್. ನಾವು ಕೂಡ ಎಷ್ಟೊಂದು 23 ವರ್ಷದಿಂದ ನಾವು ಭಕ್ತರು ಚಾಮುಂಡಮ್ಮಂದು. ನಮಗೂ ಗೊತ್ತಿದೆ ನಾವು ಆ ಅಮ್ಮನ ಪವರ್ ಏನು ಅಂತ. ನನಗೆ ಏನು ಅನಿಸ್ತದೆ ಅಂದರೆ, ಈ ಮಹೇಶಣ್ಣನಿಗಾದಂಥ ಏನು ಅನ್ಯಾಯ ಆಗಿದೆ ಅವರಿಗೆ, ಆ ಮಹಾತಾಯಿನೇ ಇದನ್ನು ಮಾಡಿಸಿರೋದು. ಇನ್ನು ಮುಂದಕ್ಕೆ ಇದನ್ನು ಸರಿ ಮಾಡಿಸ್ಕೋಬೇಕು. ಪತ್ರಿಕಾ ಮಾಧ್ಯಮದ ಮುಖಾಂತರನೇ ಸಾಧ್ಯ ಸರ್. ಇದು ಬೇರೆ ಯಾವುದೇ ಇದರಿಂದಿಲ್ಲ. ಅದಕ್ಕೋಸ್ಕರ ನೀವುಗಳೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದು ಒಳ್ಳೆ ರೀತಿಯಲ್ಲಿ ಆಗಬೇಕು. ಈಗ ಮಹೇಶಣ್ಣ ಏನೋ ಸಿಟ್ಟಲ್ಲಿ ಹೇಳ್ತಾರೆ ನಾನು ಅನ್ನದಾನ ಮಾಡಲ್ಲ ಅಂತ, ಬಟ್ ಆ ಅಮ್ಮ ಅವ್ರನ್ನ ಬಿಡಲ್ಲ. ಯಾಕೆಂದರೆ ಅಂಥ ಮಹಾದಾನಿಗಳವರು ಬೆಂಗಳೂರಲ್ಲಿ. ಅವ್ರ ಬಗ್ಗೆ ನಾನು ಸುಮಾರು ವರ್ಷದಿಂದ ಗೊತ್ತು. ಅಂಥ ಹೆಸರಿದೆ ಅವ್ರಿಗೆ. ಅವರ ಊರಿಗೆ ನಾನು ಆ್ಯಕ್ಚುಲಿ ನಿನ್ನೇನೋ ಯಾವುದೊಂದು ಬೇರೆ ಕೆಲಸಕ್ಕೆ ಹೋಗಿ ಪಕ್ಕದ ಸ್ಕೂಲ್ನವರು ಮಹೇಶಣ್ಣ ಅಂದ ತಕ್ಷಣ ಮಹೇಶಣ್ಣನ ಅಂಥ ಒಂದು ಹೆಸರು ಇಟ್ಕೊಂಡವರು. ಅವರೇನೋ ನಾವು ಪ್ರಯತ್ನ ಮಾಡ್ತೀವಿ. ನಾವೇನು ಹೇಳಿದ್ರು, ನಮ್ಮ ರಿಕ್ವೆಸ್ಟ್ ಆ ಕ್ಷೇತ್ರದ ಹೆಸರು ಇನ್ನೂ ದೇಶಾದ್ಯಂತ ಇದೆ ಆಲ್ರೆಡಿ. ಇನ್ನೂ ಕೂಡ ಮಹೇಶಣ್ಣ ಬರಬೇಕಲ್ಲಿ. ಕೆಟ್ಟ ಹೆಸರು ತರುವಂಥ ಆಗಬಾರ್ದು. ಆಮೇಲೆ ಯಾರು ದಾನಿಗಳಿದ್ದಾರೆ ಮಹೇಶನ್ನಾಗಲಿ ಯಾರೇ ಆಗಲಿ ದಾನಿಗಳಿದ್ದಾರೆ, ಕ್ಷೇತ್ರದಲ್ಲಿ ಒಂದು ಪ್ರಸಾದ ಕೊಡುವಂಥ ಸೇವೆ ಮತ್ತು ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಅವರಿಗೆ. ಅದು ಕೂಡ 5 ಗಂಟೆಗೆ ಅಲ್ಲಿ ಯಾರು ಇರಲಿಲ್ಲ ಸರ್. ಬರೀ ಖಾಲಿ ಇತ್ತಲ್ಲಿ. ಇವರಿಗೆ ಆ 10 ನಿಮಿಷದಲ್ಲಿ ಒಂದು 2 ಬ್ಯಾಚ್ 20 ಜನ ಇದ್ರಷ್ಟೇ. ಅವ್ರನ್ನ ಮಾಡ್ತಿದ್ರೆ ಈ ಪರಿಸ್ಥಿತಿ ಬರಲಿತ್ತಾ ಇದ್ದ ಅಂತನೋ. ಮತ್ತು ಇನ್ನೂ ಹೇಳಿದ್ರಲ್ಲ, 3 ಜನ ಯಾರೋ ಪೊಲೀಸ್ ಸಿವಿಲ್ ಡ್ರೆಸ್ಸಲ್ಲಿ ಬಂದ್ಬಿಟ್ಟು ಈ ಗಲಾಟೆಗೆ ಕಾರಣಕರ್ತರೆ ಅವರೇ. ಅವ್ರೇನು ಮಾಡಿದ್ರು, ನಾನು ಅಲ್ಲಿದ್ದೆ ಸರ್ ಖುದ್ದು. ಈ 3 ಜನ ಏನು ಮಾಡವ್ರೆ, ಅದರಲ್ಲಿ ಒಬ್ಬ ವಾಕಿ ಟಾಪ್ ತೊಗೊಂಡು ಅವನು ಬಂದುಬಿಟ್ಟು ಪ್ರತಿಯೊಂದು ಗೇಟ್ಗೆ ಹೇಳ್ಬಿಟ್ಟ, ಅನ್ನ ದೋಸೆದವ್ರು ನಮಗೆ ಊಟ ಕೊಡ್ತಾಯಿಲ್ಲ, ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಸರ್. ನೀವೇ ಒಂದು ಲೆಕ್ಕ ಹಾಕಿ, 50ರಿಂದ ಅವರು 60 ಜನ ಸನಕ್ಕೆ ಊಟ ಹಾಕುವವರು ಈ ಡಿಪಾರ್ಟ್ಮೆಂಟಿಗೆ ಊಟ ಹಾಕೋದು ಇರ್ತಾರ? ಅಲ್ಲಲ್ಲ, ನಾನು ಹೇಳಿದ್ದು ಊಟದ ವಿಚಾರದಲ್ಲಿ ಬಂದಾಗ ಅಷ್ಟು ದೊಡ್ಡ ಒಂದು ಹೃದಯವಂತ ಯಾರಿರ್ತಾರೆ ಸರ್ ಈಗಿನ ಕಾಲದಲ್ಲಿ? ಯಾರಾದರೂ ನೋಡಿದ್ದೀರಾ? ನಾನಂತೂ ನೋಡಿಲ್ಲ ಸರ್. ಅನ್ನದಾನ 50-60 ಸಾವಿರ ಜನಕ್ಕೆ ಒಂದು ಮದುವೆ ಊಟ ಥರ 20-30 ಲಕ್ಷ ಖರ್ಚು ಮಾಡಿಬಿಟ್ಟು ಅನ್ನದಾನ ಮಾಡುವವರು ಇವಾಗ ಇದರಲ್ಲಿ ಇದ್ದಾರೆ ಸರ್. ನಾನು ಅಂಥ ಒಂದು ವ್ಯಕ್ತಿನ ನಾನು ನೋಡಿಲ್ಲ. ಅವರ ಸ್ನೇಹಿತರು ಹಂಗೆ ಇದ್ದಾರೆ. ಯಾವುದೇ ಒಂದು ಅನ್ನದಾನ ಮಾಡಿದ್ರೂ ಕೂಡ ಅದನ್ನು ಪ್ರಚಾರ ಮಾಡುವಂಥದ್ದು. ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ. ಅಮ್ಮ ನಾನು ಹೇಳಿದ್ರೆ ಕೇಳಿದೆ, ಮಹೇಶಣ್ಣ ಈ ಲಾಸ್ಟ್ ಇಯರ್ ಎಷ್ಟಾಯ್ತು ಅಂದರೆ, ಇಲ್ಲಪ್ಪ ಅದೆಲ್ಲ ಅಮ್ಮ ನನ್ನದೇನಿಲ್ಲ ಆ ಥರ ಒಂದು ವ್ಯಕ್ತಿತ್ವದವರು.